ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿ ಜೋಶಿ ಚಾನಲ್. ಫಸ್ಟ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ. ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಸೊಸೈಟಿಯಲ್ಲಿ ಅಲ್ಲಿರ್ತಕ್ಕಂಥ ಉದ್ಯೋಗ ಮಾಹಿತಿ ಬಂದಿದೆ. ವೇತನ ಬಂದ್ಬಿಟ್ಟು 45,000 ಸ್ಯಾಲರಿ ಇರುತ್ತೆ. ಇದು KITS ನೇಮಕಾತಿಗೆ 2026 ಇದು ಹೊಸ ಅಧಿಸೂಚನೆ ಬಂದಿದೆ. ಇಲ್ಲಿ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ. ನಮಗೆ ಈ ವಿಡಿಯೋದಲ್ಲಿ ಈ ಉದ್ಯೋಗ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹೊಸ ಉದ್ಯೋಗ ಮಾಹಿತಿ ಕೂಡ ಇರುತ್ತೆ. ಓಕೆ ಫ್ರೆಂಡ್ಸ್, ಮಾಹಿತಿ ಏನು ಬಂದಿದೆ ಅಂದರೆ, ಇದು ಕರ್ನಾಟಕ ಸರ್ಕಾರದ ಕರ್ನಾಟಕ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಸೊಸೈಟಿ ಅಥವಾ ಇಲಾಖೆಯಲ್ಲಿ ಇರತಕ್ಕಂಥ ಹುದ್ದೆಗಳಾಗಿವೆ. ಇಲ್ಲಿ ಕರ್ನಾಟಕ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಇಲಾಖೆಯಲ್ಲಿರುವ ಖಾಲಿಯಿರುವ ವ್ಯವಸ್ಥಾಪಕ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಅಂತ ಕೊಟ್ಟಿದ್ದಾರೆ. ಹುದ್ದೆ ಹೆಸರು ಬಂದ್ಬಿಟ್ಟು ವ್ಯವಸ್ಥಾಪಕರು ಸಹಾಯಕ ವ್ಯವಸ್ಥಾಪಕರು ಹುದ್ದೆಗಳಾಗಿವೆ. BT, IT ಮತ್ತು ಸ್ಮಾರ್ಟ್ ಆ್ಯಪ್ ಅಂತ ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಾಗಿವೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕರ್ನಾಟಕದ ಕೆಲಸ ಇದೆ ಅಂತ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಖಾಲಿಯಿರತಕ್ಕಂಥ ಹುದ್ದೆಗಳು 3 ಹುದ್ದೆ ಖಾಲಿಗೆ. ನಾವು ಸಹಾಯಕ ವ್ಯವಸ್ಥಾಪಕರು BTಯಲ್ಲಿ ಒಂದಿದೆ, ಸಹಾಯಕ ವ್ಯವಸ್ಥಾಪಕರು ITಯಲ್ಲಿ ಒಂದಿದೆ, ಸಹಾಯಕ ವ್ಯವಸ್ಥಾಪಕರು ಸ್ಮಾರ್ಟ್ ಆಫ್ಟಲ್ಲಿ ಒಂದು ಹುದ್ದೆ ಖಾಲಿ. ಪೂರ್ಣ ಈ 3 ಪೋಸ್ಟ್ ಖಾಲಿ ಅಂತ ಕೊಟ್ಟಿದ್ದಾರೆ. ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಸಹಾಯಕ ವ್ಯವಸ್ಥಾಪಕರ ಹುದ್ದೆಗಳಿಗೆ BT ಇರಬೇಕು. ಆಮೇಲೆ ಬಯೋಟೆಕ್ನಾಲಜಿಯಲ್ಲಿ BA ಅಥವಾ ಬಯೋಟೆಕ್ನಾಲಜಿಯಲ್ಲಿ ಲೈಫ್ ಸೈನ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು. ಆಮೇಲೆ ಸಹಾಯಕ ವ್ಯವಸ್ಥಾಪಕರು IT ಆಗಿರಬೇಕು. ಹಾಗೂ ಪೂರ್ಣಾವಧಿ MBA, PGDM, PGDBA ಅಥವಾ BE, BSc, MSc, MCom ಆದರೂ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. BCom ಅವರು ಕೂಡ ಅಪ್ಲೈ ಮಾಡಬಹುದು. ಆಮೇಲೆ ಸಹಾಯಕ ವ್ಯವಸ್ಥಾಪಕರು ಸ್ಮಾರ್ಟ್ ಆರ್ಟ್ಸ್ ಹುದ್ದೆಗಳಿಗೆ ಇಂಜಿನಿಯರಿಂಗ್ ಸೈನ್ಸ್ ಮ್ಯಾನೇಜ್ಮೆಂಟಲ್ಲಿ ಪೂರ್ಣಕಾಲಿಕ ಪದವಿ ಅಥವಾ ಮ್ಯಾನೇಜ್ಮೆಂಟ್ ಪಬ್ಲಿಕ್ ಪಾಲಿಸಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಾಸ್ ಆದರೂ ಅಪ್ಲೈ ಮಾಡಬಹುದಾಗಿದೆ. ಈ ಹುದ್ದೆಗೆ ವಯೋಮಿತಿ ಗರಿಷ್ಠ ವಯಸ್ಸು 35 ಎಂದು ಕೊಟ್ಟಿದ್ದಾರೆ. ಪ್ರತಿಯೊಂದು ಹುದ್ದೆಗೆ ಪ್ರತಿ ತಿಂಗಳು 45,000 ಸ್ಯಾಲರಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿ ಹುದ್ದೆಗೆ 3 ವರ್ಷಗಳ ಸೇವಾನುಭವ ಕೂಡ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಇದೆ. ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಡೇಟ್ ನೋಡಬೇಕು, ಜನವರಿ 7, 2026 ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಲಾಸ್ಟ್ ಡೇಟ್ ಜನವರಿ 22, 2026 ಆಗಿದೆ. ಅಷ್ಟೇ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಇವಾಗ ಅಗತ್ಯವಿರುವಂತಹ PDF ಮತ್ತು ವೆಬ್ಸೈಟ್ ಏನಿದೆ ಅಂತ ಅಗತ್ಯವಿರುವಂಥ PDF ಬಂದಿದೆ. ಇಲ್ಲಿ ಐಟೆಗಳನ್ನು ಕೊಟ್ಟಿದ್ದಾರೆ. ಮಾನವ ಸಂಪನ್ಮೂಲ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ದಿನಾಂಕ 31/12/2020 ಮಾಹಿತಿ ಪ್ರಕಟವಾಗಿದೆ. ಕರ್ನಾಟಕ ಸರ್ಕಾರದ ಎಲೆಕ್ಟ್ರಾನಿಕ್ಸಿಟಿ, IT ಮತ್ತು BT ಇಲಾಖೆಯ ಅಧೀನದಲ್ಲಿರುವ ಕರ್ನಾಟಕ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಸೊಸೈಟಿಯಲ್ಲಿ ರಾಜ್ಯದಲ್ಲಿ ಇಲಾಖೆಯ ನೀತಿಯನ್ನು ಅನುಷ್ಠಾನಗೊಳಿಸುವ ಮತ್ತು ನಾವೀನ್ಯತೆ ಮತ್ತು ತಂತ್ರಜ್ಞಾನ ಉಪಕರಣಗಳನ್ನು ಮುನ್ನಡೆಸುವ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. KITSನ ಕೆಳಗಿನ ಹುದ್ದೆಗಳಿಗೆ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನ ಕೊಟ್ಟಿದ್ದಾರೆ. ಇಲ್ಲಿ ಪದನಾಮ ಮತ್ತು ಹುದ್ದೆಗಳ ವೇತನ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಅನುಭವ, ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ವಿವರ ಕೊಟ್ಟಿದ್ದಾರೆ. ಮೊದಲನೇದಾಗಿ ಸಹಾಯಕ ವ್ಯವಸ್ಥಾಪಕರು BT ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟು ಒಂದು ಹುದ್ದೆ ಖಾಲಿ ಇದೆ. ಸ್ಯಾಲರಿ 45,000 ಇದೆ. ವಾರ್ಷಿಕ 5 ಲಕ್ಷ ಸಲ್ಲಿಸಬೇಕು ವಾರ್ಷಿಕ ಆದಾಯ. ಆಮೇಲೆ ವಿದ್ಯಾರ್ಥಿ ಮತ್ತು ಅನುಭವ ಕೊಟ್ಟಿದ್ದಾರೆ. 3 ವರ್ಷಗಳ ಕೆಲಸದ ಅನುಭವದೊಂದಿಗೆ ಜೈವಿಕ ತಂತ್ರಜ್ಞಾನದಲ್ಲಿ BE, ಜೈವಿಕ ತಂತ್ರಜ್ಞಾನ ಅಥವಾ ಜೀವವಿಜ್ಞಾನ ಕ್ಷೇತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು. ಜಾಹೀರಾತು ಪ್ರಕಟಗೊಂಡ 15 ದಿನಗಳ ಒಳಗಾಗಿ ಅರ್ಜಿ ಸಲ್ಲಿಸುವಂತ ಕೊಟ್ಟಿರಲಿ. ಅವರು ಗೂಗಲ್ ಫಾರ್ಮ್ ಲಿಂಕ್ ಕೊಟ್ಟಿದ್ದಾರೆ. ಈ ಫಾರ್ಮ್ ಮೂಲಕ ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿದೆ. ಒಂದೊಂದು ಹುದ್ದೆಗೆ ಬೇರೆ ಬೇರೆ ಲಿಂಕ್ ಕೊಟ್ಟಿದ್ದಾರೆ. ಅದೇ ರೀತಿ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳು ಅಲ್ಲಿ ಕೊಟ್ಟಿದ್ದಾರೆ. ITಯಲ್ಲಿ ಹುದ್ದೆ ಸಂಖ್ಯೆ ಒಂದಿದೆ. ಮಾಸಿಕ ವೇತನ 45,000 ಇದೆ. ಇದು ವರ್ಷದಲ್ಲಿರುತ್ತದೆ. ಇವರು ಕೂಡ 3 ವರ್ಷದ ಸೇವಾ ಅನುಭವ, MPA, PGDM, PGDBA ಅಥವಾ BE, BSc, MSc, BCom, MCom ಆದರೂ ಅಪ್ಲೈ ಮಾಡಬಹುದು. ಇವರು ಕೂಡ 15 ಟೈಮ್ ಕೊಟ್ಟಿದ್ದಾರೆ. ಇದು ಗೂಗಲ್ ಫಾರ್ಮ್ ಅಪ್ಲೈ ಲಿಂಕ್ ಆಗಿದೆ. ಈ ಲಿಂಕ್ ತಾವು Gmail ಲಾಗಿನ್ ಮಾಡಿ ಈ ಫಾರ್ಮ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳು ಸ್ಟಾರ್ಟ್ ಕೊಟ್ಟಿದ್ದಾರೆ. ಒಂದು ಹುದ್ದೆ ಖಾಲಿ ಇದೆ. ವಯೋಮಿತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು 35 ವರ್ಷಕ್ಕಿಂತ ಕಡಿಮೆ ಇರಬೇಕಂತ ಕೊಟ್ಟಿದ್ದಾರೆ. ಸ್ಯಾಲರಿ 40,000 ಕೊಟ್ಟಿದ್ದಾರೆ. ಇದು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಇಂಜಿನಿಯರಿಂಗ್ ವಿಜ್ಞಾನ ನಿರ್ವಹಣೆ ಅಥವಾ ತತ್ಸಮಾನದಲ್ಲಿ ಪೂರ್ಣಾವಧಿ ಮತ್ತು ಪದವಿ ಅಥವಾ ನಿರ್ವಹಣೆ, ಸಾರ್ವಜನಿಕ ನೀತಿ, ತತ್ಸಮಾನ ಸ್ನಾತಕೋತ್ತರದಲ್ಲಿ ಪದವಿ, ವೃತ್ತಿಪರ ಕೆಲಸದಲ್ಲಿ ಕನಿಷ್ಠ 3 ವರ್ಷ ಅನುಭವ ಕೊಟ್ಟಿದ್ದಾರೆ. ಇವರು 15 ಟೈಮ್ ಕೊಟ್ಟಿದ್ದಾರೆ. ಇದು ಗೂಗಲ್ ಫಾರ್ಮ್ ಲಿಂಕ್ ಆಗಿದೆ. ಇಲ್ಲಿಂದ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 20/1/2026 ಸಂಜೆ 5 ಗಂಟೆ ಎಂದು ಕೊಟ್ಟಿದ್ದಾರೆ. ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದಾಗಿದೆ. ಇಲ್ಲಿ ವೃತ್ತಿಪರ ಕೌಶಲ್ಯ ಮತ್ತು ಸಾಮರ್ಥ್ಯ ವಿವರಗಳನ್ನು ನಿರ್ವಹಣೆ ಕೊಟ್ಟಿದ್ದಾರೆ. ಇದು ವೆಬ್ಸೈಟ್ ಕೊಟ್ಟಿದ್ದಾರೆ. ಇಲ್ಲಿಂದ ಕೂಡ ತಾವು ಚೆಕ್ ಮಾಡ್ಕೋಬಹುದು ಈ ವೆಬ್ಸೈಟ್ ಲಿಂಕ್ ಮೂಲಕ. ಸೂಚನೆ ಅಂತ ಕೊಟ್ಟಿದ್ದಾರೆ. ಮುಂದಿನ ದಿನಾಂಕ ವಿಸ್ತರಣೆ ಇದ್ದಲ್ಲಿ ಅದರ ವಿವರಗಳನ್ನು ಇಲಾಖೆ ವೆಬ್ಸೈಟ್ ಆದ ಈ ವೆಬ್ಸೈಟ್ ಮೂಲಕ ಪ್ರಕಟ ಮಾಡ್ತಾರೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಸಹಿ ಮತ್ತು 2,000 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಅವರ ಕಾಂಟ್ಯಾಕ್ಟ್ ನಂಬರ್ ಮೇಲಲ್ಲಿ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ತಾವು ಹೆಚ್ಚಿನ ಮಾಹಿತಿಯಾಗಿ ಏನಾದ್ರು ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಇಲ್ಲಿ ಅಪ್ಲೈ ಲಿಂಕ್ ಇದೆ. ಅದು ಲಿಂಕ್ ಸರ್ವರ್ ಇಶ್ಯೂ ಸರಿಯಾಗಿ ಓಪನ್ ಆಗ್ತಿಲ್ಲ. ಇದು ಮೇನ್ ಪೇಜ್ ಆಗಿದೆ. ಇಲ್ಲಿ ಕರ್ನಾಟಕ
ಇನ್ವೆಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿ KITS ಅಂತ ಕೊಟ್ಟಿದ್ದಾರೆ. ಇದು ವೆಬ್ಸೈಟ್ ಆಗಿದೆ. ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ಇದು ನಿಮ್ಮ ಜಿಮೇಲ್ ಮೂಲಕ ಲಾಗಿನ್ ಆದಾಗ ಯಾವ್ದಾದ್ರು ಬ್ರೌಸರಲ್ಲಿ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕನ್ನಡ.